ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಇನ್ನು ಮಾತಾಡುವಂತ ನೋಡಿ ಇವತ್ತು ಇದನ್ನ ನಾನು ಹೇಳೋದು, ಜನತಾದಳ ಪಕ್ಷದಲ್ಲಿ ಎಂತ ಚಿಂದಂತ ಕಾರ್ಯಕರ್ತರಿದ್ದೀರಿ ಅಂದ್ರೆ, ಬಂದು 3-4 ಗಂಟೆ 5 ಗಂಟೆ ಆಗಿರ್ಬೇಕು, ಬಹುಶಃ ನೀವು 11 ಗಂಟೆಗೆ ಸೇರಿದ್ದೀರಿ ಅಂತ ಮಂಜಣ್ಣ ಅವರು ಹೇಳ್ತಾ ಇದ್ರು. 11 ಗಂಟೆಗೆ ಇದು ಸನ್ಮಾನ್ಯ ಕುಮಾರಣ್ಣ ಅವರು ಪಂಚರತ್ನ ಯಾತ್ರೆ ಮಾಡಿದಾಗ ರಾತ್ರಿ 2 ಗಂಟೆ ಕೊನೆ ಸಭೆ ಮಾಡ್ತಾ ಇದ್ದಿದ್ದು ಕುಮಾರಣ್ಣ ಅವರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕುಮಾರಣ್ಣ ಅವರು ಬತ್ತವ್ರೆ ಅಂದ್ರೆ ಅದು ಯಾವುದೇ ಹಳ್ಳಿ ಆಗಿರಲಿ, ರಾಜ್ಯದಲ್ಲಿ ಯಾವುದೇ ಮೂಲೆ, ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ ಆಗಿರಲಿ, ಹೆಣ್ಣು ಮಕ್ಕಳುಗಳು ಕುಂತ್ಕೊಂಡು ಕುಮಾರಣ್ಣ ಅವ್ರ ಮಾತನ್ನು ಕೇಳ್ತಾ ಇದ್ರು. ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾತ್ರಿ 2 ಗಂಟೆನಲ್ಲಿ ನಮ್ಮ ನಾಯಕರು ಬಂದವರೇ ಕುಮಾರಣ್ಣ ಅವರು. ಏನೋ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ತಗೊಂಡು ಬರ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನೀವುಗಳು ಕೂರ್ತಾ ಇದ್ರಿ. ಇವತ್ತೇನಾದರೂ ದುಡ್ಡು ಕೊಟ್ಟು ಜನ ಕರ್ಕ ಬಂದರೆ 1 ಗಂಟೆಗೆ 500 ರೂಪಾಯಿ, 2 ಗಂಟೆಗೆ 1000 ರೂಪಾಯಿ ಫೋಟೋ ಯಾರು ಉಳಿಯೋದಿಲ್ಲ ನೋಡಿ. ಇವತ್ತು ಈ ಬಹುಶಃ ಈಗ ನಿಮ್ಗೆ ಹಾಲು ಕರಿಯೋ ಸಮಯ. ಹಳ್ಳಿಗಳಲ್ಲಿ ತಲೆ ಮೇಲೆ ತಲೆ ಬಿದ್ದರೂ ಹಾಲು ಕರಿಬೇಕಾರೆ, ಹಾಲು ಹಾಕಕ್ಕೆ ಹೋಗ್ಬೇಕಾರೆ ಯಾರು ಕೂಡ ಇರಲಿಕ್ಕಿಲ್ಲ. ನಾವು ನೋಡಿದ್ದೀವಿ ಇದೆಲ್ಲ. ನಮ್ಮ ಮಂಡ್ಯದಲ್ಲಿ, ನಮ್ಮ ಚನ್ನಪಟ್ಟಣದಲ್ಲಿ ಇಲ್ಲೆಲ್ಲ ಅತಿ ಹೆಚ್ಚು ಹಾಲು ಉತ್ಪಾದಕರಿದ್ದೀರಿ. ಆದರೂ ಕೂಡ ನಮ್ಮನ್ನು ಇಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಾ ಅಂದರೆ ನಾವು ನಿಮಗೆ ಯಾವ ರೀತಿ ಆ ಒಂದು ಧನ್ಯವಾದ ಸಲ್ಲಿಸಬೇಕು ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲಣ್ಣ. ಆದರೆ ಒಂದು ಮಾತನ್ನು ಹೇಳ್ತೇನೆ, ನಿಮ್ಮೆಲ್ಲರ ವಿಶ್ವಾಸವನ್ನು ಉಳಿಸ್ಕೊಳ್ತೇವೆ. ರೈತರ ಪಕ್ಷ ಆಗಿ ಜನತಾದಳ ಪಕ್ಷ ಏನು ಸ್ಥಾಪನೆ ಆಗಿದೆ, ನಮ್ಮ ಕೊನೆ ಉಸಿರಿರೋವರೆಗೂ ರೈತರ ಪರವಾಗಿ ಹೋರಾಡ್ತೇವೆ, ರೈತರ ಪರವಾಗಿ ಬದುಕ್ತೇವೆ. ರೈತರು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಕ್ಕಂಥ ಒಂದು ವಾತಾವರಣವನ್ನು ಮುಂದಿನ ದಿನಗಳಲ್ಲಿ ಅವರನ್ನು ಸ್ವಾವಲಂಬಿಗಳಾಗಿ ಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರು ಹಲವಾರು ಕಾರ್ಯಕ್ರಮಗಳನ್ನ ಅವರ ತಲೆನಲ್ಲಿ ಈಗಾಗಲೇ ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಭಾಳ ಜನಕ್ಕೆ ಅನ್ಸಿರ್ಬೋದು ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ ಅಂತ. ಈಗ ರಾಜ್ಯದಲ್ಲ ಎಲ್ಲೇ ಪ್ರವಾಸ ಮಾಡಿದ್ರು ಜನ ಒಂದೇ ಮಾತು ಹೇಳ್ತಾರೆ, ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿರ್ಬೋದು, ಆದರೆ ನಮ್ಮ ರಾಜ್ಯಕ್ಕೆ ಅಂತ ಒಬ್ಬ ನಾಯಕನ ಅನಿವಾರ್ಯತೆ ಇದೆ. ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ಇದು ನಮ್ಮ ಪಕ್ಷದ ಕಾರ್ಯಕರ್ತರ ಬಯಕೆ ಅಷ್ಟೇ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಆ ಚರ್ಚೆನ ಮಾಡ್ತಾರೆ. ಇಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದೀರಿ ತಾಯಿ. ಕೊನೆದಾಗ 1-2 ಮಾತು ಹೇಳಿ ಹೆಣ್ಮಕ್ಳಿಗೆ ಮುಕ್ತಾಯ ಮಾಡ್ತೇನೆ. ಇತ್ತೀಚೆಗೆ ನಾನು ಮಾನ್ವಿಗೆ ಹೋಗಿದ್ದೆ, ರಾಯಚೂರು. ಆ ರಾಯಚೂರಿಗೆ ಹೋದಂಥ ಸಂದರ್ಭದಲ್ಲಿ ಭಾಷಣ ಮಾಡಬೇಕಾದ್ರೆ ಒಂದು ಹೆಣ್ಣು ಮಗಳು ಒಂದು ಪತ್ರವನ್ನು ಬರೆದಿತ್ತು ಕುಮಾರಣ್ಣನಿಗೆ. 2005ರಲ್ಲಿ ಆ ಹೆಣ್ಣು ಮಗಳು ಜನಿಸಿರ್ತಕ್ಕಂಥದ್ದು. ಈಗ ಆ ಹೆಣ್ಣು ಮಗಳಿಗೆ 20 ವರ್ಷ. ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಭಾಗ್ಯಲಕ್ಷ್ಮಿ ಬಾಂಡು ಇವತ್ತು ಆ ಹೆಣ್ಣು ಮಗಳಿಗೆ ಸಿಕ್ಕಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಜವಾದ ಸಬಲೀಕರಣ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದರೆ, ನೀವು ಸುಮ್ಮನೆ ಈ ಸುಳ್ಳು ಟೊಳ್ಳು ಪೊಳ್ಳು ಭರವಸೆಗಳು, ಇವತ್ತೇನು 2000 ರೂಪಾಯಿ ಕೊಡ್ತೀವಿ 2000 ರೂಪಾಯಿ ಕೊಡ್ತೀವಿ, 2000 ರೂಪಾಯಿ ಎಲ್ಲ ಕುಮಾರಣ್ಣ ಮೊನ್ನೆ ಹೇಳ್ತಾ ಇದ್ರು. ಕುಮಾರಣ್ಣನ ಕೈಗೆ ಏನಾರು ಈ ರಾಜ್ಯದ ಚುಕ್ಕಾಣಿ ಸಿಕ್ಕಿದ್ರೆ ಅಭಿವೃದ್ಧಿನೂ ಕುಂಠಿತಗೊಳ್ಳಲ್ಲ, ಅಭಿವೃದ್ಧಿಗೂ ವೇಗ ಸಿಗುತ್ತೆ. 2000 ಅಲ್ಲ 5000 ರೂಪಾಯಿ ಇವತ್ತು ನಿಮ್ಮ ಖಾತೆಗಳಿಗೆ ತುಂಬಿಸ್ತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗದೆ. ಹಾಗಾಗಿ ವಿಶೇಷವಾಗಿ KR ಪೇಟೆ ತಾಲೂಕಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಾಧ್ಯಮದ ಸ್ನೇಹಿತರು, ನಮ್ಮ ಪಕ್ಷದ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳಿಗೆ ನಾನು ಅಭಿನಂದನೆಗಳನ್ನ ಕೋರ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು ಬಂದಿದ್ದೇನೆ. ದಯಮಾಡಿ ಮಂಜಣ್ಣ ಅವರು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ನಾಗಮಂಗಲನ ಹೇಗಾದರೂ ಮಾಡಿ ನಾಗಮಂಗಲಕ್ಕಿಂತ ಒಂದು ಜಾಸ್ತಿ ಮಾಡ್ತೇವೆ ನಾವು ಸದಸ್ಯತ್ವನ ಅಂತ ಏನು ಹೇಳಿದ್ದಾರೆ. ದಯಮಾಡಿ ತಾವೆಲ್ಲರೂ ಅದನ್ನು ಮುಂದುವರಿಸಬೇಕು, ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಒಮ್ಮೆ ನಂಬರನ್ನು ಹೇಳ್ತಿರೋಣ. ದಯಮಾಡಿ ತಮ್ಮ ಮೊಬೈಲ್ಗಳು ಕೈನಲ್ಲಿ ಇಟ್ಕೊಂಡು ಒಂದು ಮಿಸ್ಡ್ ಕಾಲ್ ಕೊಟ್ಬಿಡಿ ದಯಮಾಡಿ. 9964
002028 ಇದೇ ನಂಬರು. JDS ಪಕ್ಷದ ಸದಸ್ಯರಾಗಲು ಮಿಸ್ ಕಾಲ್ ನೀಡಿ 9964002028. ಮತ್ತೆ ರಿಪೀಟ್ ಮಾಡ್ತೀನಿ ನಾನು ನಂತರದಲ್ಲಿ. ಕೋಆಪರೇಟಿವ್ ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸತಕ್ಕಂಥ KR ಪೇಟೆ ತಾಲೂಕಿನ ಮುಖಂಡರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ HT ಮಂಜಣ್ಣ ಅವರು. ಅವರೆಲ್ಲರಿಗೂ ಅಭಿನಂದನವನ್ನು ಸಲ್ಲಿಸುವ ಮೂಲಕ ಪಕ್ಷದ ವತಿಯಿಂದ ಅವರಿಗೆ ಮತ್ತೆ ಹೆಚ್ಚಿನ ಶಕ್ತಿ ಜನತೆಯ ಪರವಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.